ಮೂವಿಯ ಆರಂಭ ಎರಡು ಅನ್ನೋನ್ ವ್ಯಕ್ತಿಗಳಾದ ಮೊಹಮ್ಮದ್ ಹಾಗೆ ಶರೀಫ್ ನಿಂದ ಆಗುತ್ತೆ. ಇವರು ನಗರದಿಂದ ತುಂಬಾ ದೂರ ಇರೋ ಮರುಭೂಮಿ ಪ್ರದೇಶದ ಕಡೆ ಹೋಗ್ತಾ ಇರ್ತಾರೆ. ಹಾಗೇನೆ ಸ್ವಲ್ಪ ಮುಂದೆ ಹೋಗಿ ಒಂದು ಜಾಗದಲ್ಲಿ ಮೊಹಮ್ಮದ್ ಗುಂಡಿನ ತೆಗೆದು ಅದರ ಒಳಗೆ ಶರೀಫ್ ಒಂದು ರಹಸ್ಯಮಯವಾದ ಬಾಕ್ಸ್ ಅನ್ನ ಇಡ್ತಾನೆ. ಅದನ್ನ ನೋಡಿ ಮೊಹಮ್ಮದ್ ಕೇಳ್ತಾನೆ, ಇಷ್ಟು ದೂರ ತಂದು ಮಣ್ಣು ಮಾಡುವಂತದ್ದು ಆ ಬಾಕ್ಸ್ ನಲ್ಲಿ ಏನಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇದನ್ನೇನು ಮಾಮೂಲಿ ಬಾಕ್ಸ್ ಅಂತ ಅನ್ಕೊಂಡಿಯಾ? ಇದನ್ನ ಯಾರು ಯೂಸ್ ಮಾಡ್ತಾರೋ ಅವರು ದೊಡ್ಡ ಪ್ರಾಬ್ಲಮ್ ಗೆನೆ ಸಿಕ್ಕಿ ಬೀಳ್ತಾರೆ. ಈ ಬಾಕ್ಸ್ ಅನ್ನ ಮೊದ್ಲು ಹುಡುಕಿದ್ರು ಮುಂದೆನು ಹುಡುಕ್ತಾರೆ, ಆದ್ರೆ ಈ ಬಾಕ್ಸ್ ಯಾರಿಗೂ ಸಿಗ್ಬಾರ್ದು ಅಂತ ಮಾತಾಡ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾರೆ. ಆಗ ಶರೀಫ್ ಮೊಹಮ್ಮದ್ ಹತ್ರ ಕೇಳ್ತಾನೆ, ಈಗ ಈ ಬಾಕ್ಸ್ ಎಲ್ಲಿದೆ ಅಂತ ನಿಂಗೆ ಗೊತ್ತಾಗಿರ್ಬೋದು ಅಲ್ವಾ? ಅದಕ್ಕೆ ಅವನು ಹಾ ಗೊತ್ತಾಗ್ದೆ ಏನು, ಈಗ ತಾನೇ ಮುಚ್ಚಿಟ್ಟು ಬಂದ್ವಲ್ಲ ಅಂತ ಹೇಳ್ತಿದ್ದಂಗೆನೆ ಶರೀಫ್ ಅವನನ್ನ ಶೂಟ್ ಮಾಡಿ ಹಾಗೆ ಅವನನ್ನವನೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಇಲ್ಲಿಗೆ ಈ ಮಿಸ್ಟ್ರಿ ಬಾಕ್ಸ್ ನ ಕತೆ ಮುಗೀತು ಅಂತ ನಾವ್ ಅನ್ಕೊಂಡ್ರೆ ಯಾವ್ದೋ ಒಂದು ವ್ಯಕ್ತಿ ವಾಪಸ್ ಆ ಬಾಕ್ಸ್ ಅನ್ನ ಹುಡುಕಿ ತಂದಿರೋದಾಗಿ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋದಿಂದ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಸೀನ್ ಶಿಫ್ಟ್ ಆಗಿ ಬ್ರೈಸ್ ಅಂತ ಹೇಳೋ ವ್ಯಕ್ತಿ ಹತ್ರ ಬಂದು ನಿಲ್ಲುತ್ತೆ. ಇವನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ಬಹಳಷ್ಟು ಗೇಮಿಂಗ್ ಸೆಟಪ್ ಅನ್ನ ಮಾಡ್ತಾ ಇದ್ದಿರ್ತಾನೆ. ಈ ಸಲನು ಸೂಪರ್ ಆದ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಿರ್ತಾನೆ. ಅದೇ ಎಸ್ಕೇಪ್ ರೂಮ್ ಆಗಿರುತ್ತೆ. ಈ ವಿಷಯವಾಗಿ ಅವನ ಫ್ರೆಂಡ್ ಮೋಲಿ ಹತ್ರ ಮಾತಾಡ್ತಾನೆ, ನಾವು ಕಳೆದ ಸೀಸನ್ ಇಂದ ಯಾವುದೇ ವೆಬ್ಸೈಟ್ ನ ಟಾಪ್ ಲಿಸ್ಟ್ ಗೆ ಬಂದಿಲ್ಲ. ಈ ಸಲ ಮಾಡ್ತಿರೋ ಎಸ್ಕೇಪ್ ರೂಮ್ ಶೋ ಆದ್ರೂ ಖಂಡಿತವಾಗಿಯೂ ಟಾಪ್ ಲಿಸ್ಟ್ ಗೆ ಬರ್ಲೇಬೇಕು. ಅದಕ್ಕೆ ಅವಳು ಧೈರ್ಯ ತುಂಬಾ ಹೇಳ್ತಾಳೆ, ಖಂಡಿತವಾಗಿಯೂ ಬಂದೇ ಬರುತ್ತೆ ಅಂತ. ಅದೇ ಜೋಶಿನಿಂದ ಬ್ರೈಸ್ ಈ ಪ್ರಾಜೆಕ್ಟ್ ಗೆ ಬೇಕಿರೋ ಐಟಮ್ ಅನ್ನ ತರೋಕೆ ಒಂದು ಶಾಪಿಗೆ ಹೋಗ್ತಾನೆ. ಅಲ್ಲಿ ಐಟಮ್ ಅನ್ನ ತಗೊಳ್ತಿರೋವಾಗ ಅವನ ದೃಷ್ಟಿ ಅಲ್ಲೇ ಪಕ್ಕದಲ್ಲಿದ್ದ ಮಿಸ್ಟ್ರಿ ಬಾಕ್ಸ್ ನ ಮೇಲೆ ಬೀಳುತ್ತೆ. ಅದನ್ನ ನೋಡ್ತಿದ್ದಂಗೆನೆ ಅವನಿಗೆ ತುಂಬಾನೇ ಇಷ್ಟ ಆಗಿ ಹೋಗುತ್ತೆ. ಇದನ್ನ ಎಸ್ಕೇಪ್ ರೂಮ್ ನಲ್ಲಿ ಇಡೋದ್ರಿಂದ ತುಂಬಾ ಯುನಿಕ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ಅನ್ಸುತ್ತೆ ಅಂತ ಅನ್ಕೊಂಡು ಅದನ್ನ ಖರೀದಿ ಮಾಡೋಕೆ ಮುಂದಾಗ್ತಾನೆ. ಆಗ ಅಂಗಡಿ ಓನರ್ ಹೆಂಗ್ಸು ಹೇಳ್ತಾಳೆ, ಇದನ್ನ ಮಾರೋಕೆ ಇಟ್ಟಿದ್ದಲ್ಲ, ಇದ್ರ ಆಸೆ ಬಿಟ್ಬಿಡು ಅಂತ. ಬ್ರೈಸ್ ಅಂತದ್ದು ಏನಿದೆ ಆ ಬಾಕ್ಸ್ ನಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಆ ಹೆಂಗ್ಸು ಹೇಳುತ್ತೆ, ಇದು ಅಂತಿಂತ ಬಾಕ್ಸ್ ಅಲ್ಲ, ಸೈತನ್ ಆತ್ಮಗಳನ್ನೆಲ್ಲ ಬಂಧಿಸಿಡುವಂತ ಬಾಕ್ಸ್ ಅಂತ. ಅದನ್ನ ಕೇಳಿ ಬ್ರೈಸ್ಗಂತೂ ಆ ಬಾಕ್ಸ್ ನ ಮೇಲೆ ಕ್ಯೂರಿಯಸ್ ಹೆಚ್ಚಾಗಿ ಇದನ್ನ ಹೇಗಾದ್ರೂ ಮಾಡಿ ತಗೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದೇ ಟೈಮಿಗೆ ಆ ಹೆಂಗ್ಸಿಗೆ ಕಾಲ್ ಬರುತ್ತೆ. ಅದನ್ನ ರಿಸೀವ್ ಮಾಡೋಕೆ ಹೋದಾಗ ಬ್ರೈಸ್ ಆ ಬಾಕ್ಸ್ ಅನ್ನ ಕದ್ದು ಅಲ್ಲೇ ಸ್ವಲ್ಪ ಹಣನು ಇಟ್ಟು ಬರ್ತಾನೆ. ಅದಾದ ನಂತರ ಒಂದು ಕಪಲ್ ಅನ್ನ ನೋಡ್ತೀವಿ, ಜೆಫ್ ಹಾಗೆ ಆಂಜಿ. ಇವರು ಬ್ರೈಸ್ ನ ಎಸ್ಕೇಪ್ ರೂಮ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿ ಇದ್ದಿರ್ತಾರೆ. ಹಾಗೇನೆ ಇನ್ನೊಂದು ಕಪಲ್ ಅನ್ನ ನೋಡ್ತೀವಿ, ಬೆನ್ ಹಾಗೆ ಜೆಸ್. ಇವರುನು ಅವರಿಬ್ಬರ ಜೊತೆ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ರೆಡಿ ಆಗ್ತಾ ಇರ್ತಾರೆ. ಮತ್ತೆ ಇವರಿಬ್ರು ಪರಸ್ಪರ ಕಾಲ್ ಮಾಡ್ಕೊಂಡು ಶೋಗೋಸ್ಕರ ಯಾವ ರೀತಿ ಪ್ರಿಪೇರ್ ಆಗಿದ್ಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತೆಲ್ಲ ಮಾತಾಡ್ಕೊಂಡು ಬ್ರೈಸ್ ಹೇಳಿದ ಲೊಕೇಶನ್ ಗೆ ಹೋಗಿ ತಲುಪ್ತಾರೆ. ಅಲ್ಲಿ ಬ್ರೈಸ್ ಅವರನ್ನ ವೆಲ್ಕಮ್ ಮಾಡಿ ಅವರ ಜೊತೆ ಮಾತಾಡ್ತಾ ಇರ್ತಾನೆ. ಈ ಕಡೆ ಮೋಲಿ ಕಿಲ್ಲರ್ ಅಂತ ಹೇಳೋ ಆ ಶೋವಿನ ಪಾರ್ಟ್ ಆಗಿರೋ ಒಬ್ಬ ವ್ಯಕ್ತಿ ಹತ್ರ ಗೇಮ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಅವರು ರೂಮಿಗೆ ಬಂದಾಗ ಸೈಲೆಂಟ್ ಆಗಿ ಕೂತಿರ್ಬೇಕು, ಆದ್ಮೇಲೆ ಅವರನ್ನ ಹಂಗ್ ಎದುರಿಸ್ಬೇಕು ಹಿಂಗ್ ಎದುರಿಸ್ಬೇಕು, ಅವರು ಭಯದಿಂದ ಉಚ್ಚನೆ ಉಯ್ಕೊಳ್ಬೇಕು ಅಂತೆಲ್ಲ ಹೇಳಿ ಅವನನ್ನ ಪ್ರಿಪೇರ್ ಮಾಡಿ ಆ ಎಸ್ಕೇಪ್ ರೂಮ್ ಗೆ ಮೊದ್ಲೇ ಕಳಿಸಿ ಬಿಡ್ತಾಳೆ. ಇನ್ನೊಂದ್ ಕಡೆ ಬ್ರೈಸ್ ಈ ಗೇಮಿನ ಬಗ್ಗೆ ಎಲ್ಲ ಆ ಎರಡು ಕಪಲ್ ಗಳಿಗೆ ಹೇಳ್ತಾ ಇರ್ತಾನೆ. ಈ ಎಸ್ಕೇಪ್ ರೂಮ್ ಕ್ಲೂ ಹಾಗೆ ಪಜಲ್ಸ್ ಗಳಿಂದ ತುಂಬಿರುತ್ತೆ. ಕ್ಲೂನ ಹುಡುಕಿ ಪಜಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅಷ್ಟೇ ನೀವು ಈ ರೂಮಿನಿಂದ ಹೊರಗೆ ಬರೋಕೆ ಸಾಧ್ಯ. ಒಳಗೆ ಎಷ್ಟೇ ಕಿರ್ಚಿ ಬಾಯಿನೇ ಬಡ್ಕೊಳ್ಳಿ, ಅದು ಹೊರಗೆ ಕೇಳ್ಸಲ್ಲ. ಹಾಗೇನೆ ಮೊಬೈಲ್ ಫೋನ್ ಅಲ್ಲೇ ಇದ್ದಿರಲ್ಲ, ನಿಮ್ಮ ಹತ್ರ ಇದ್ರೂನು ನೆಟ್ವರ್ಕ್ ಅಲ್ಲಿ ಸಿಗಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ, ಕ್ಲೂನ ಹುಡುಕಿ ಪಜಲ್ಸ್ ಅನ್ನ ಕಂಪ್ಲೀಟ್ ಮಾಡಿ ರೂಮ್ ನಿಂದ ಹೊರಗೆ ಬರೋಕೆ ನಿಮ್ಗೆ ಕೇವಲ 55 ನಿಮಿಷ ಅಷ್ಟೇ ಇರೋದು. ಅದರ ಒಳಗೆನೆ ನೀವು ರೂಮ್ ನಿಂದ ಹೊರಗೆ ಬರ್ಬೇಕು ಅಂತ ಹೇಳಿ ಅವರ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿ ಆ ಎಸ್ಕೇಪ್ ರೂಮ್ ಗೆ ಬಿಟ್ಟು ಹೋಗ್ತಾನೆ. ಅವರು ಒಳಗೆ ಎಂಟ್ರಿ ಆಗ್ತಿದ್ದಂಗೆನೆ ಆ ರೂಮ್ ನ ಡೋರ್ ಜಗ್ ಅಂತ ಕ್ಲೋಸ್ ಆಗಿ ಬಿಡುತ್ತೆ. ಬ್ರೈಸ್ ಒಳಗೆ ಏನಾಗ್ತಿದೆ ಅಂತ ಕ್ಯಾಮರಾದಲ್ಲಿ ನೋಡ್ತಾ ಆಫೀಸ್ ಅಲ್ಲಿ ಕೂತಿರ್ತಾನೆ. ಈ ಕಡೆ ಆ ಎರಡು ಕಪಲ್ ಗಳಿಗೆ ಟೇಬಲ್ ಮೇಲೆ ಇರೋ ಒಂದು ಟೇಪ್ ರಿಕಾರ್ಡರ್ ಕಾಣಿಸುತ್ತೆ. ಅದನ್ನ ಆನ್ ಮಾಡಿದಾಗ ಅದರಿಂದ ಒಂದು ಆಡಿಯೋ ಬರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ, ನೀವು ಈ ಆಡಿಯೋನ ಕೇಳುವಾಗ ನಾನೇ ಬದುಕಿರಲ್ಲ, ಆದ್ರೂ ನಾನ್ ನಿಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಮಗ ದೊಡ್ಡ ಸೈಕೋ, ಅವನು ಎಷ್ಟು ಕ್ರೂರಿ ಅಂದ್ರೆ ಅವನ ಹೆತ್ತ ತಾಯಿನೂ ಬಿಟ್ಟಿಲ್ಲ, ಅವಳನ್ನು ಕೊಂದು ಬಿಟ್ಟ. ಹಾಗೇನೆ ಬಹಳಷ್ಟು ಜನರು ಇವನ ಕೈಯಿಂದ ಮರ್ಡರ್ ಆದ್ರು. ಇದು ಅವಂದೇ ರೂಮ್, ನಾನು ಅವನನ್ನ ಈ ರೂಮ್ ಅಲ್ಲೇ ಚೈನ್ ನಿಂದ ಕಟ್ಟಿ ಹಾಕಿದೀನಿ. ನಾನ್ ನಿಮ್ಗೆ ಸಲಹೆ ಕೊಡೋದೇನಂದ್ರೆ ಅವನು ಚೈನ್ ನಿಂದ ರಿಲೀಸ್ ಆಗೋ ಮೊದ್ಲೇ ನೀವಿಲ್ಲಿಂದ ಆದಷ್ಟು ಬೇಗ ಹೊರಟು ಬಿಡಿ ಅಂತ ಅಷ್ಟೇ. ಆ ಆಡಿಯೋನ ಕೇಳಿ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಗೇಮ್ ಆಡೋಕೆ ಬಂದಿದ್ರು ಅಲ್ವಾ, ಇದೆಲ್ಲ ಗೇಮ್ ನ ಪಾರ್ಟೇ ಇರ್ಬೋದು ಅಂತ ಅನ್ಕೊಂಡು ಕ್ಲೂನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಜೆಫ್ಗೆ ಆ ಕಿಲ್ಲರ್ ಕಾಣಿಸ್ಕೊಳ್ತಾನೆ. ಅವನನ್ನ
ಅವನನ್ನ ಚೇರ್ ಅಲ್ಲಿ ಕಟ್ಟಿ ಹಾಕಿ ಇರ್ತಾರೆ. ಅವನನ್ನು ಸೀರಿಯಸ್ ಆಗಿ ತಗೊಳ್ದೆ ಅವನನ್ನ ನೋಡಿ ನಕ್ಕು ಅಲ್ಲಿಂದ ಮುಂದೆ ಹೋಗ್ತಾರೆ. ಆಗ ಅವನಿಗೆ ಆ ಮಿಸ್ಟ್ರಿ ಬಾಕ್ಸ್ ಸಿಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ದೆ ಏನಾದ್ರೂ ಕ್ಲೂ ಸಿಗ್ಬೋದಾ ಅಂತ ಅದನ್ನ ಓಪನ್ ಮಾಡೇ ಬಿಡ್ತಾನೆ. ಆದ್ರೆ ಆ ಬಾಕ್ಸ್ ನಲ್ಲಿ ಏನೂ ಇರೋಲ್ಲ, ಅದು ಕಂಪ್ಲೀಟ್ ಆಗಿ ಖಾಲಿಯಾಗಿರುತ್ತೆ. ಇಲ್ಲಿ ಏನು ಕ್ಲೂ ಇಲ್ಲ ಅಂತ ಬೇರೆ ಕಡೆ ಕ್ಲೂ ಹುಡುಕೋಕೆ ಹೋದಾಗ ಆ ಮಿಸ್ಟ್ರಿ ಬಾಕ್ಸ್ ನಿಂದ ಒಂದು ಕಪ್ಪು ಹೊಗೆ ಬಂದು ಆ ಕಿಲ್ಲರ್ನ ದೇಹದ ಒಳಗೆ ಸೇರುತ್ತೆ. ಅದಾದ್ಮೇಲಿಂದ ಆ ಮನುಷ್ಯ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದು ಅಲ್ಲಿದ್ದ ಯಾರ ಗಮನಕ್ಕೂ ಬರೋಲ್ಲ. ಎಲ್ರೂ ಕ್ಲೂ ಹುಡುಕೋದ್ರಲ್ಲೇ ಬ್ಯುಸಿಯಾಗಿ ಇದ್ದಿರ್ತಾರೆ. ಮತ್ತೆ ಅಲ್ಲೊಂದು ಕಬೋರ್ಡ್ ಇರುತ್ತೆ. ಅದನ್ನ ಓಪನ್ ಮಾಡೋಕೆ ಹೋದಾಗ ಅದರಲ್ಲಿ ಕೋಡ್ ಹಾಕಿ ಓಪನ್ ಮಾಡುವಂತ ಲಾಕ್ ಇದ್ದಿರುತ್ತೆ. ಅದು 3 ಬಣ್ಣದಿಂದ ಕೂಡಿರುತ್ತೆ, ರೆಡ್, ಗ್ರೀನ್ ಹಾಗೆ ಬ್ಲೂ. ನಂತರ ಜೆಸ್ಗೆ ಒಂದು ಇರೇಸರ್ ಸಿಗುತ್ತೆ. ಅದರಲ್ಲಿ DER ಅಂತ ಬರ್ದಿರುತ್ತೆ. ಈ ಕಡೆ ಆಂಜಿ ಹುಡುಕ್ತಿರುವಾಗ ಅವಳಿಗೆ ಒಂದು ಹಗ್ಗ ಕಾಣಿಸ್ಕೊಳ್ಳುತ್ತೆ. ಅದನ್ನ ಎಳ್ದಾಗ ಅದರಿಂದ ಆ ಟೇಪ್ ರಿಕಾರ್ಡರ್ ವ್ಯಕ್ತಿಯ ಡೆಡ್ ಬಾಡಿ ಕೆಳಗೆ ಬೀಳುತ್ತೆ. ಅದನ್ನ ನೋಡಿ ಮೊದಲಿಗೆ ಅವರಿಗೆ ಹೆದರಿಕೆ ಆದ್ರೂ ಕೂಡ ನಮ್ಮನ್ನ ಹೆದರಿಸೋಕೆ ಇದೊಂದು ಗೇಮ್ ನ ಪಾರ್ಟ್ ಇರ್ಬೋದು ಅಂತ ಸುಮ್ನಾಗ್ತಾರೆ. ಮತ್ತೆ ಜೆಫ್ಗೆ ಒಂದು ಕಪ್ ನ ಕೆಳಗೆ ಕಾಯಿನ್ ಸಿಗುತ್ತೆ. ಇದು ಮುಂದೆ ಕ್ಲೂ ಆಗ್ಬೋದು ಅಂತ ಅವನು ತೆಗೆದು ಇಟ್ಕೋತಾನೆ. ಇನ್ನೊಂದ್ ಕಡೆ ಬ್ರೈಸ್ ನ ಆಫೀಸ್ ನಲ್ಲಿ ಸಿಗ್ನಲ್ ನಿಂತೋಗುತ್ತೆ. ಇದರಿಂದ ರೂಮ್ ಒಳಗೆ ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇರಲ್ಲ. ಈ ತರ ಎಲ್ಲ ಹೇಗಾಗೋಕೆ ಸಾಧ್ಯ, ಈಗ ಏನ್ ಮಾಡುದು ಅಂತಲೇ ಅವನಿಗೆ ಅರ್ಥ ಆಗ್ತಾ ಇರಲ್ಲ. ರೂಮ್ ನಲ್ಲಿ ಆ ಕಿಲ್ಲರ್ ಚೈನ್ ನಿಂದ ಬಿಡಿಸ್ಕೊಂಡು ಸ್ವಲ್ಪ ಮುಂದೆ ಬರ್ತಾನೆ. ಇದರಿಂದ ಅವರೆಲ್ಲ ಅರ್ಥ ಮಾಡ್ಕೊಳ್ತಾರೆ ಇವನು 5 ನಿಮಿಷಕ್ಕೆ ಚೈನ್ ನಿಂದ ಬಿಡಿಸ್ಕೊಂಡು ಸ್ವಲ್ಪನೇ ಮುಂದೆ ಬರ್ತಾನೆ ಅಂತ. ಹಾಗೇನೆ ಅವರು ಒಂದು ಶೆಲ್ಫ್ ಅನ್ನ ಗಮನಿಸ್ತಾರೆ. ಅದರಲ್ಲಿ 5 ಗ್ರೀನ್, 3 ರೆಡ್ ಹಾಗೆ 4 ಬ್ಲೂ ಬುಕ್ ಅನ್ನ ಜೋಡಿಸಿ ಇದ್ದಿರ್ತಾರೆ. ಇದೇ ಕಬೋರ್ಡ್ ನ ಪಾಸ್ವರ್ಡ್ ಅಂತ ಅನ್ಕೊಂಡು ಅಪ್ಲೈ ಮಾಡ್ತಾರೆ. ಅದು ಕರೆಕ್ಟ್ ಆಗಿದ್ದ ಕಾರಣ ಓಪನ್ ಆಗುತ್ತೆ. ಅದರಿಂದ ಒಂದು ಕೀ ಸಿಗುತ್ತೆ. ಅದು ಅಲ್ಲೇ ಪಕ್ಕದಲ್ಲಿದ್ದ ಸೂಟ್ ಕೇಸ್ ಇದ್ದಾಗಿರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಕತ್ರಿ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಜೆಫ್ ಆ ಕಿಲ್ಲರ್ ಪಕ್ಕ ಇದ್ದ ಕಾರ್ಡ್ ಬೋರ್ಡ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ಡ್ರಾಯರ್ ಹ್ಯಾಂಡಲ್ ಸಿಗುತ್ತೆ. ಅದನ್ನ ಬೆನ್ಗೆ ಕೊಡ್ತಾನೆ. ಅದೇ ಟೈಮ್ಗೆ ಆ ಕಿಲ್ಲರ್ ಅಲ್ಲೇ ಇದ್ದ ಕತ್ರಿನ ಹಿಡ್ಕೊಂಡು ಜೆಫ್ ನ ದೇಹಕ್ಕೆ ಚುಚ್ಚಿ ಬಿಡ್ತಾನೆ. ಅದನ್ನ ನೋಡಿ ಎಲ್ರ ಮೈಯೇ ನಡುಗೋಗುತ್ತೆ. ಎಲ್ರು ಹೆದರಿ ಕಿರ್ಚೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಿಲ್ಲರ್ ಅಂತೂ ಬ್ಯಾಕ್ ಟು ಬ್ಯಾಕ್ ಅವನ ದೇಹಕ್ಕೆ ಕತ್ರಿಯಿಂದ ಚುಚ್ತಾನೆ ಇರ್ತಾನೆ. ಇವರೆಲ್ಲ ಅಲ್ಲಿಂದ ಓಡೋಗಿ ಜೋರಾಗಿ ಡೋರ್ ಅನ್ನ ಹೊಡಿತಾ ಪೊಲೀಸ್ಗೂ ಕಾಲ್ ಮಾಡ್ತಾರೆ. ಆದ್ರೆ ಬ್ರೈಸ್ ಮೊದ್ಲೇ ಹೇಳಿರ್ತಾನೆ ಅಲ್ವಾ, ಕಿರ್ಚೋ ಸದ್ದು ಹೊರಗೆ ಕೇಳ್ಸಲ್ಲ, ಅಲ್ಲಿ ಯಾವುದೇ ರೀತಿಯ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ ಅಂತ. ಅದರಿಂದಾಗಿ ಅಲ್ಲಿ ಏನಾಗ್ತಿದೆ ಅಂತ ಹೊರಗೆ ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಮತ್ತೆ ಬ್ರೈಸ್ ಟೆರೆಸ್ ನ ಮೇಲೆ ನಿಂತಿರ್ತಾನೆ. ಆಗ ಮೋಲಿ ಬಂದು ಆಫೀಸ್ ನಲ್ಲಿ ಇರೋದು ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ದಾಗ ಬ್ರೈಸ್ ಹೇಳ್ತಾನೆ ಕ್ಯಾಮರಾದ ಸಿಗ್ನಲ್ ಹೊರಟೋಯ್ತು, ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾದ್ರೆ ಈ ಗೇಮ್ ನ ಇಲ್ಲೇ ಸ್ಟಾಪ್ ಮಾಡಿ ಬಿಡೋದು ಒಳ್ಳೇದು ಅಂತ ಅವಳು ಸಲಹೆ ಕೊಡ್ತಾಳೆ. ಅದಕ್ಕೆ ಬ್ರೈಸ್ ಒಪ್ಪಲ್ಲ, ಇದು ತುಂಬಾ ನಿರೀಕ್ಷೆ ಇಟ್ಕೊಂಡಿರೋ ಶೋ. ಈ ತರ ಇದನ್ನ ಅರ್ಧದಲ್ಲೇ ನಿಲ್ಸೋದ್ರಿಂದ ಜನರು ಇದ್ರ ಬಗ್ಗೆ ಬ್ಯಾಡ್ ರಿವ್ಯೂ ಕೊಡ್ತಾರೆ. ಇದರಿಂದ ನಾವು ಇಷ್ಟು ದಿವಸ ಪಟ್ಟ ಕಷ್ಟ ನೀರಿನಲ್ಲಿ ಹೋಮ ಮಾಡ್ದಾಗೆ ಆಗುತ್ತೆ ಅಂತ. ಈ ಕಡೆ ರೂಮ್ ನಲ್ಲಿ ಎಲ್ರೂ ಹೆದರೋಗಿ ಕೈಗೆ ಸಿಕ್ಕಿರೋ ವಸ್ತುವಿನಿಂದ ಆ ಕಿಲ್ಲರ್ ನ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಟೈಮ್ ಕಳಿತಾ ಕಿಲ್ಲರ್ ಚೈನ್ ನಿಂದ ರಿಲೀಸ್ ಆಗಿ ಸ್ವಲ್ಪನೇ ಮುಂದೆ ಬರ್ತಾ ಇರ್ತಾನೆ. ಅದನ್ನ ಗಮನಿಸೋ ಬೆನ್ ಹೇಳ್ತಾನೆ, ಈ ತರ ನಾವು ಹೆದರ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಿಂದ ನಮ್ಮ ಪ್ರಾಣನು ಹೋಗಿ ಬಿಡುತ್ತೆ. ಅದಕ್ಕೆ ನಾವು ಬೇಗನೆ ಕ್ಲೂನ ಹುಡುಕ್ಬೇಕು ಅಂತ ಗೇಮ್ ನ ಮುಂದುವರಿಸ್ತಾರೆ. ಆಗ ಬೆನ್ನ ದೃಷ್ಟಿ ಅಲ್ಲೇ ಪಕ್ಕದಲ್ಲಿದ್ದ ಡ್ರಾಯರ್ ಮೇಲೆ ಬೀಳುತ್ತೆ. ಅದರಲ್ಲಿ ಹ್ಯಾಂಡಲ್ ಇಲ್ದೇ ಇರೋದು ಗೊತ್ತಾಗಿ ಜೆಫ್ ಕೊಟ್ಟ ಆ ಹ್ಯಾಂಡಲ್ ಅನ್ನ ಫಿಕ್ಸ್ ಮಾಡಿ ಆ ಡ್ರಾಯರ್ ಅನ್ನ ಓಪನ್ ಮಾಡ್ತಾನೆ. ಆಗ ಅದರಲ್ಲಿ ಒಂದು ಬಾಕ್ಸ್ ಸಿಗುತ್ತೆ. ಅದಕ್ಕೆ 4 ಕಾಯಿನ್ ಅನ್ನ ಹಾಕ್ಬೇಕಾಗಿರುತ್ತೆ. 2 ಕಾಯಿನ್ ಅವರಿಗೆ ಮೊದ್ಲೇ ಸಿಕ್ಕಿರುತ್ತೆ. 2 ಕಾಯಿನ್ ಅನ್ನ ಹುಡುಕೋಕೆ ಮುಂದಾಗ್ತಾರೆ. ಅಲ್ಲೇ ಪಕ್ಕದಲ್ಲಿದ್ದ ಫ್ರೇಮ್ ನ ನೋಡಿದಾಗ ಅದು ತುಂಬಾನೇ ವಿಚಿತ್ರ ಅನ್ಸುತ್ತೆ. ಅದಕ್ಕೆ ಅದರ ಹತ್ರ ಹೋಗಿ ಏನಾದ್ರೂ ಕ್ಲೂ ಸಿಗ್ಬೋದಾ ಅಂತ ನೋಡ್ತಿರೋವಾಗ ಈ ಕಡೆ ಆಂಜಿಗೆ ಜೆಫ್ ಇನ್ನು ಜೀವಂತವಾಗಿರೋದು ಗೊತ್ತಾಗುತ್ತೆ. ಆ ಕಿಲ್ಲರ್ ಚೈನ್ ನಿಂದ ಸ್ವಲ್ಪ ಮುಂದೆ ಬರೋಕೆ ಕೇವಲ 8 ನಿಮಿಷ ಅಷ್ಟೇ ಇದ್ದಿರುತ್ತೆ. ಅದನ್ನ ಗಮನಿಸದೆ ಆಂಜಿ ಜೆಫ್ ಹತ್ರ ಹೋಗ್ತಾಳೆ. ಆಗ ಆ ಕಿಲ್ಲರ್ ಮುಂದೆ ಬಂದು ಅವಳ ತಲೆಗೆನೆ ಕತ್ರಿನ ನುಗ್ಸಿ ಅವಳನ್ನ ಕೊಂದು ಬಿಡ್ತಾನೆ. ಜೆಸ್ ಬೆನ್ ಅದನ್ನ ನೋಡಿ ಫುಲ್ ಹೆದ್ರೋಗ್ತಾರೆ. ಈ ಗೇಮ್ ನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ವಾಪಸ್ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಫ್ರೇಮ್ ನ ತುಂಬಾ ಹೊತ್ತು ಕರೆಕ್ಟ್ ಆಗಿ ನೋಡಿದ್ಮೇಲೆ ಅದರಲ್ಲಿ ಟ್ರಯಾಂಗಲ್ ರೀತಿಯ ಡಿಸೈನ್ ಇರೋದು ಅವರಿಗೆ ಕಾಣಿಸುತ್ತೆ. ಇದೇ ರೀತಿ ಪಕ್ಕದ ಫ್ರೇಮ್ ನಲ್ಲೂ ಸೇಮ್ ಡಿಸೈನ್ ರೀತಿಯ ಬಟನ್ಸ್ ಇರುತ್ತೆ. ಅದನ್ನ ಅಲ್ಲಿ ಹೇಗೆ ತೋರಿಸಿದಾರೋ ಹಾಗೇನೆ ಒತ್ತಿದ್ರಿಂದ ಆ ಫ್ರೇಮ್ ಓಪನ್ ಆಗಿ ಅದರಿಂದ 2 ಕಾಯಿನ್ ಸಿಗುತ್ತೆ. ಅದನ್ನ ಆ ಬಾಕ್ಸ್ ಗೆ ಹಾಕ್ತಾರೆ. ಬಟ್ 2 ಕಾಯಿನ್ ಜೆಫ್ ತಗೊಂಡಿದ್ದ ಅಲ್ವಾ, ಅದೀಗ ಕಿಲ್ಲರ್ ನ ಕೈಗೆ ಸೇರಿರುತ್ತೆ. ಅದನ್ನ ನೋಡಿ ಅವರಿಬ್ರಂತೂ ಫುಲ್ ಶಾಕ್ ಆಗ್ತಾರೆ. ಇದನ್ನ ಹೆಂಗಪ್ಪ ತಗೊಳ್ಳೋದು
ಅವನ ಕೈಯಿಂದ ಅಂತ. ಈ ಕಡೆ ಮೋಲಿ ಬ್ರೈಸ್ಗೆ ಹೇಗಾದ್ರೂ ಮಾಡಿ ಗೇಮ್ ನ ನಿಲ್ಸು, ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದು ನಮ್ಮ ತಲೆಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾಳೆ. ಆದ್ರೆ ಈಗ್ಲೂನು ಬ್ರೈಸ್ ಅದಕ್ಕೆ ಒಪ್ಪಲ್ಲ. ಸ್ವಲ್ಪ ಹೊತ್ತಲ್ಲೇ ಸಿಗ್ನಲ್ ಸಿಗ್ಬೋದು, ಎಲ್ಲಾನು ಸರಿ ಹೋಗ್ಬೋದು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅವನಿಗೆ ಅನ್ಸುತ್ತೆ ಈ ತರ ಸಿಗ್ನಲ್ ಹೋಗೋಕೆ ಕಾರಣ ಏನಾಗಿರ್ಬೋದು ಅಂತ. ಸಿಗ್ನಲ್ ಹೋಗೋ ಮೊದ್ಲಿನ ವಿಡಿಯೋನ ನೋಡ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಮಿಸ್ಟ್ರಿ ಬಾಕ್ಸ್ ಓಪನ್ ಆದ್ಮೇಲಿಂದ ಆ ಗೇಮ್ ನ ಕಿಲ್ಲರ್ ತುಂಬಾನೇ ವಿಯರ್ಡ್ ಆಗಿ ಬಿಹೇವ್ ಮಾಡಿ ಕ್ಯಾಮ್ರಾದ ಪ್ಲಗ್ ಅನ್ನೇ ಕಿತ್ಬಿಟ್ಟಿದ್ದಾನೆ ಅಂತ. ಇದೇ ಕಾರಣ ಆಗಿರುತ್ತೆ ಕ್ಯಾಮ್ರಾದ ಸಿಗ್ನಲ್ ಹೋಗೋಕೆ. ಅದನ್ನ ತಿಳ್ಕೊಳ್ಳೋ ಬ್ರೈಸ್ಗೆ ಅನ್ಸುತ್ತೆ ಸಮಥಿಂಗ್ ಇಸ್ ರಾಂಗ್ ಅಂತ. ಈ ಕಡೆ ಬೆನ್ ಜೆಸ್ಗೆ ಏನ್ ಮಾಡೋದು ಅಂತಲೇ ತಲೆ ಓಡ್ತಿರೋಲ್ಲ. ತಮ್ಮ ಪ್ರಾಣನ ಉಳಿಸ್ಕೊಳ್ಬೇಕಾದ್ರೆ ಆ ಕಿಲ್ಲರ್ ಹತ್ರ ಹೋರಾಡ್ಲೇಬೇಕು ಅಂತ ಬೆನ್ ಅವನಿಂದ ಕಾಯಿನ್ ತರೋಕೆ ಹೋಗ್ತಾನೆ. ಹಾಗೆ ಮಾಡೋಕೆ ಜೆಸ್ ಒಪ್ಪಲ್ಲ. ಬೆನ್ ಅವಳಿಗೆ ಧೈರ್ಯ ತುಂಬ್ತಾನೆ. ಖಂಡಿತವಾಗಿಯೂ ಆ ಕಾಯಿನ್ ಅನ್ನ ತಂದೆ ತರ್ತೀನಿ, ನೀನು ಹೆದರ್ಬೇಡ ಅಂತ ಹೇಳಿ ಆ ಕಿಲ್ಲರ್ ಹತ್ರ ಹೋಗ್ತಾನೆ. ಆಗ ಅವನಿಗೆ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಗಾಜಿನ ಪೀಸ್ ಸಿಗುತ್ತೆ. ಈ ಕಡೆ ಜೆಸ್ ಆ ಕಿಲ್ಲರ್ ನ ಮೇಲೆ ಸೂಟ್ ಕೇಸ್ ಅನ್ನ ಬಿಸಾಕ್ತಾಳೆ. ಅದೇ ಟೈಮ್ಗೆ ಬೆನ್ ಆ ಗಾಜಿನ ಪೀಸ್ ನ ಕಿಲ್ಲರ್ ನ ಕಣ್ಣಿನೊಳಗೆನೆ ನುಗ್ಸಿ ಬಿಡ್ತಾನೆ. ಇಷ್ಟು ಡೇಂಜರಸ್ ಆದ ದಾಳಿ ಆಗಿದ್ರೂನು ಆ ಕಿಲ್ಲರ್ಗೆ ಏನೂ ಆಗಿರೋಲ್ಲ. ಅದೇ ಗಾಜನ ಕಿತ್ತು ಬೆನ್ನ ಮೇಲೆ ದಾಳಿ ಮಾಡ್ತಾನೆ. ಇದ್ರಿಂದ ಅವನು ಕಂಪ್ಲೀಟ್ ಆಗಿ ಇಂಜೂರ್ಡ್ ಆಗಿ ಒಂದು ಜಾಗದಲ್ಲಿ ಬಿದ್ದೋಗಿ ಅನ್ಕಾನ್ಶಿಯಸ್ ಆಗ್ತಾನೆ. ಆ ಕಿಲ್ಲರ್ ಜೆಸ್ ಹತ್ರ ತುಂಬಾ ಫಾಸ್ಟ್ ಆಗಿ ಬರ್ತಾನೆ. ಅದ್ರಿಂದ ಹೆದ್ರಿ ಅವಳು ಮೂಲೆಗೆ ಸೇರ್ತಾಳೆ. ಬಟ್ ಆ ಕಿಲ್ಲರ್ಗೆ ಏನಾಗುತ್ತೋ ಗೊತ್ತಿಲ್ಲ, ತನ್ನಷ್ಟಕ್ಕೆ ತಾನೇ ಬಂದು ಆ 2 ಕಾಯಿನ್ ಅನ್ನ ಅವಳಿಗೆ ಕೊಟ್ಟು ಹೋಗ್ತಾನೆ. ಆ ಕಾಯಿನ್ ನ ಬಾಕ್ಸ್ ಗೆ ಹಾಕ್ತಾಳೆ. ಅದರಿಂದ ಅವಳಿಗೆ ಒಂದು ಕೀ ಸಿಗುತ್ತೆ. ಆ ಕೀನ ಯೂಸ್ ಮಾಡ್ಕೊಂಡು ಒಂದು ಕಬೋರ್ಡ್ ಅನ್ನ ಓಪನ್ ಮಾಡ್ತಾಳೆ. ಅದರಿಂದ ಒಂದು ಹುಕ್ ಸಿಗುತ್ತೆ. ಅದನ್ನ ಒಂದು ಬಾಕ್ಸ್ ಗೆ ಹಾಕಿ ತಿರುಗಿಸುವಾಗ ಜೋಕರ್ ಹೊರಗೆ ಬರುತ್ತೆ. ಆ ಜೋಕರ್ ನ ಕೈಯಲ್ಲಿ UN ಅಂತ ಹೇಳೋ ಚೀಟಿ ಇರುತ್ತೆ. ಈಗಂತೂ ಆಟ ಆಡ್ಲೇಬೇಕೆಂಬ ಪ್ರೆಷರ್ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಇನ್ನು ಕೇವಲ 10 ನಿಮಿಷ ಅಷ್ಟೇ ಇದ್ದಿರುತ್ತೆ ಗೇಮ್ ನ ಮುಗ್ಸೋಕೆ. ಆಗ ಬ್ರೈಸ್ ದೇವ್ರ ತರ ಡೋರ್ ನ ಓಪನ್ ಮಾಡ್ಕೊಂಡು ಬರ್ತಾನೆ. ಆದ್ರೆ ಏನ್ ಮಾಡೋದು, ಈ ಕಿಲ್ಲರ್ ಒಳಗೆ ಬರೋಕೆ ಬಿಡ್ಬೇಕೆ. ಅವನನ್ನ ಬಂದ ದಾರಿಗೆನೆ ನೂಕಿ ಡೋರ್ ನ ಲಾಕ್ ಮಾಡ್ಕೋತಾನೆ. ಅದೇ ಟೈಮ್ಗೆ ರೂಮ್ ನ ಕೀನು ಅದ್ರೊಳಗೆ ಬಿದ್ದೋಗುತ್ತೆ. ಬ್ರೈಸ್ ಅಂತೂ ಟೆನ್ಷನ್ ಆಗಿ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಮೋಲಿ ಹತ್ರ ಪೊಲೀಸರಿಗೆ ಫೋನ್ ಮಾಡೋಕೆ ಹೇಳ್ತಾನೆ. ರೂಮ್ ನಲ್ಲಿ ಕಿಲ್ಲರ್ ಆ ಕೀನ ಹಿಡ್ಕೊಂಡು ಒಂದು ಮೂಲೆಗೆ ಬಿಸಾಕ್ತಾನೆ. ಈಗಂತೂ ಕೇವಲ 5 ನಿಮಿಷ ಅಷ್ಟೇ ಇರುತ್ತೆ. ಈ ಕಿಲ್ಲರ್ನು ಚೈನ್ ನಿಂದ ಬಿಡಿಸ್ಕೊಂಡು ಜೆಸ್ ಹತ್ರ ಬರ್ತಾ ಇರ್ತಾನೆ. ಜೆಸ್ ಅಂತೂ ಹೆದ್ರಿ ಆ ಚೀಟಿನೇ ನೋಡ್ತಿರೋವಾಗ ಅದು ಸ್ವಲ್ಪನೇ ಕೈಯಿಂದ ಇರೇಸ್ ಆಗ್ತಾ ಇರುತ್ತೆ. ಅದಕ್ಕೆ ಮೊದ್ಲೇ ಸಿಕ್ಕಿರೋ ಇರೇಸರ್ ಇಂದ UN ಅನ್ನ ಒರೆಸ್ತಾಳೆ. ಅದ್ರಲ್ಲೂ ಸೇಮ್ ಬಟನ್ ಗಳ ಆರ್ಡರ್ ರೀತಿ ಇರೋ ಆರೋ ಇರುತ್ತೆ. ಇದರಿಂದ ಜೆಸ್ಗಂತೂ ಏನು ಅರ್ಥ ಆಗೋಲ್ಲ. ಅದಕ್ಕೆ ಅವಳು ಡಿಸೈಡ್ ಮಾಡ್ತಾಳೆ, ಈ ಕ್ಲೂ ಹುಡ್ಕೊಂಡು ಕೂರೋಕ್ಕಿಂತ ಕಿಲ್ಲರ್ ನ ಮೇಲೆ ದಾಳಿ ಮಾಡಿ ಜೀವ ಉಳಿಸ್ಕೊಳ್ಳೋದೇ ಉತ್ತಮ ಅಂತ. ಅಲ್ಲೇ ಬಿದ್ದಿದ್ದ ಗಾಜಿನ ಪೀಸ್ ಅನ್ನ ಹಿಡ್ಕೊಂಡು ಆ ಕಿಲ್ಲರ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾಳೆ. ಆಗ ಆ ಕಿಲ್ಲರ್ ನ ಹಿಂದೆ ಇರೋ ಡೋರ್ ನಲ್ಲೂ ಸೇಮ್ ಆರೋಸ್ ಇರುತ್ತೆ. ಅದರಿಂದ ಜೆಸ್ಗೆ ಗೊತ್ತಾಗುತ್ತೆ ಈ ಆರ್ಡರ್ಸ್ ನಿಂದಲೇ ಆ ಡೋರ್ ನ ಓಪನ್ ಮಾಡಬಹುದು ಅಂತ. ಅದನ್ನ ಅಪ್ಲೈ ಮಾಡೋಕೆ ಡೋರ್ ಹತ್ರ ಹೋದಾಗ ಆ ಕಿಲ್ಲರ್ ಅವಳನ್ನ ತಡೆದು ಕೆಲವೊಂದು ವಿಷನ್ಸ್ ಗಳನ್ನ ತೋರಿಸ್ತಾನೆ. ಅದರಲ್ಲಿ ಆ 3 ಜನ ಅವಳನ್ನು ಹೆಲ್ಪ್ ಕೇಳೋ ರೀತಿ ಇರುತ್ತೆ. ಈಗಂತೂ ಕೇವಲ 17 ಸೆಕೆಂಡ್ ಅಷ್ಟೇ ಉಳಿದಿರುತ್ತೆ. ಜೆಸ್ ಅವನ ಟ್ರ್ಯಾಪ್ ಗೆ ಬಲಿಯಾಗದೆ ಕಿಲ್ಲರ್ ನ ಮೇಲೆ ದಾಳಿ ಮಾಡಿ ಆ ಚೀಟಿಯಲ್ಲಿರೋ ಆರೋ ರೀತಿನೇ ಡೋರ್ ನಲ್ಲಿರೋ ಆರೋನ ಒತ್ತಿ ಟೈ ಮುಗಿಯೋದ್ರೊಳಗೆ ಹೊರಗೆ ಬಂದು ಬಿಡ್ತಾಳೆ. ಅದನ್ನ ನೋಡಿ ಆ ಕಿಲ್ಲರೇ ಕ್ಲಾಪ್ ಮಾಡ್ತಾನೆ. ಯಾಕಂದ್ರೆ ಈ ಗೇಮ್ ನ ಸರ್ವೈವರ್ ಆಗಿರ್ತಾಳೆ ಅಲ್ವಾ, ಅದಕ್ಕಿರ್ಬೇಕು. ಮತ್ತೆ ಅವಳು ಅಲ್ಲಿಂದ ಹೆದರಿ ಓಡೋಗ್ತಾಳೆ. ಅಷ್ಟೊತ್ತಿಗೆಲ್ಲ ಪೊಲೀಸರು ಅಲ್ಲಿಗೆ ಬಂದಿರ್ತಾರೆ. ಅವರ ಮೇಲೂ ಕಿಲ್ಲರ್ ಅಟ್ಯಾಕ್ ಮಾಡೋಕೆ ಹೋದಾಗ ಅವನನ್ನ ಶೂಟ್ ಮಾಡಿ ಬಿಡ್ತಾರೆ. ಇಲ್ಲಿಗೆ ಆ ಕಿಲ್ಲರ್ ನ ಕತೆ ಮುಗಿಯುತ್ತೆ. ಮತ್ತೆ ಅವನ ದೇಹದಿಂದ ಆ ಕಪ್ಪು ಹೊಗೆ ಹೊರಗೆ ಬರುತ್ತೆ. ನಂತರ ಜೆಸ್ ಒಂದು ಆಂಬುಲೆನ್ಸ್ ಹತ್ರ ನಿಂತಿರ್ತಾಳೆ. ಅವಳ ಗಾಯಾಳಾದ ಫ್ರೆಂಡ್ಸ್ ಅನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಬ್ರೈಸ್ ಜೆಸ್ ನ ನೋಡಿ ತುಂಬಾ ವಿಯರ್ಡ್ ಆಗಿ ಸ್ಮೈಲ್ ಮಾಡ್ತಾನೆ. ಅನ್ಸುತ್ತೆ ಆ ಕಪ್ಪು ಹೊಗೆ ಇವನ ದೇಹದೊಳಗೆ ಬಂದಿರೋ ರೀತಿ. ಹಾಗೇನೆ ಅಲ್ಲಿಂದ ಸೈಲೆಂಟ್ ಆಗಿ ಹೋಗಿ ಬಿಡ್ತಾನೆ. ಅದಾದ ಬಹಳಷ್ಟು ದಿನದ ನಂತರ ಮೋಲಿ ಆ ಬಾಕ್ಸ್ ಅನ್ನ ಹಿಡ್ಕೊಂಡು ವಾಪಸ್ ಶಾಪ್ ಗೆನೆ ತಗೊಂಡ್ ಹೋಗ್ತಾಳೆ. ಅಲ್ಲಿ ಆ ಓನರ್ ಹೆಂಗ್ಸತ್ರ ಹೇಳ್ತಾಳೆ, ನಾನು ಬ್ರೈಸ್ ನ ಜೊತೆಯಲ್ಲೇ ಇರ್ತಾ ಇದ್ದೆ. ಆದ್ರೆ ಇದ್ದಕ್ಕಿದ್ದಂತೆ ಅವನು ಕಾಣೆಯಾಗಿ ಬಿಟ್ಟ. ಎಲ್ ಹೋದ ಏನಾದ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಓನರ್ ಹೆಂಗ್ಸು ಹೇಳ್ತಾಳೆ, ನಾನು ಅವನಿಗೆ ಮೊದ್ಲೇ ವಾರ್ನ್ ಮಾಡಿದ್ದೆ ಈ ಬಾಕ್ಸ್ ಅನ್ನ ತಗೊಂಡ್ ಹೋಗ್ಬೇಡ ಅಂತ. ಆದ್ರೆ ಅವನು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ದೆ ಇದನ್ನ ಮಕ್ಕಳ ಆಟಿಕೆ ಅನ್ನೋ ರೀತಿ ಹಿಡ್ಕೊಂಡ್ ಹೋದ. ಮತ್ತೆ ಸಡನ್ ಆಗಿ ಇನ್ನೊಂದು ಕ್ವಶನ್ ಕೇಳ್ತಾಳೆ, ಈ ಬಾಕ್ಸ್ ಓಪನ್ ಆಗೋದನ್ನ ನೀ ನೋಡಿಲ್ಲ ಅಲ್ವಾ? ಅದಕ್ಕೆ ಭಯದಿಂದ ಮೋಲಿ ಹೇಳ್ತಾಳೆ, ಹಾ ನೋಡಿದೀನಿ ಕ್ಯಾಮ್ರಾದಲ್ಲಿ ಅಂತ. ಓನರ್ ಹೆಂಗ್ಸು ಹೇಳ್ತಾಳೆ, ಅಯ್ಯೋ ಹಾಗಾದ್ರೆ
ಆ ಸೈತಾನ್ ನಿನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ. ಅದನ್ನ ಕೇಳಿ ಅವಳು ಫುಲ್ ಟೆನ್ಷನ್ ಆಗ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.